ಬಂದಾಗಿಂದ ಕಾಶಿಗೆ ನಾ ಭಾಳ ಲಕ್ಷ ಕೊಟ್ಟಿದ್ದೆ ಅಂತ ಗೊತ್ತಿಲ್ಲ. ಇವು ಪಟಾಗಳು ನೋಡ್ರಿ ಇವ ಎಲ್ಲಿ ಆರ್ತಾವ ಅಲ್ಲಿ ಲಕ್ಷ ಉಂಟಾವ ಬರೇ ಬೇರೆ ಎಲ್ಲೆಲ್ಲಿ ಹೊಂಟಿಲ್ಲ. ನೋಡಿದ್ರೆ ಹಿಡಿಬೇಕಂತ ಅನ್ಸಾತೈತಿ. ನಮ್ಮ ಮಮ್ಮಿ ನೋಡಿದ್ರೆ ಅಲ್ಲೇ ಹೋಗ್ಬಿಟ್ಟು ಬರಕ್ ಹೋಗ್ಬಣ್ಣಿ. ಕಾಶಿ ಒಳಗೆ ಒಂದು ಗಲ್ಲಿ ಒಳಗೆ ಅದೇವ್ರಿ ನಾವು ಇಲ್ಲೇ ಒಳಗೆ ಹೊಂಟಿದ್ವಿ. ಇಲ್ಲಂದ್ರೂ ಸ್ವಲ್ಪ ಮೀಡಿಯಮ್ ಒಳಗೆ ಟೆಂಡೆ ಐತಿ ಟೆಂಡೆ ಐತಿ ಸ್ವಲ್ಪ ಗಲ್ಲಿ ನೋಡ್ರಿ. ಇಲ್ಲಿ 2 ನಿಮಿಷ ಆಗಿಲ್ರಿ ಒಳಗೆ ಬರೋಕ್ಕಿಲ್ಲ. ಒಳಗೆ ಬಂದ ಬಿಡುತ್ತಿಲ್ಲ. ಬೋಟಿಂಗ್ ನೋಡ್ರಿ ಸ್ನಾನ ಗಿನ ಮಾಡ್ಕೊಂಡು ಮತ್ತೆ ಸಿಗೋಣ್ರಿ. ಗುಡಿ ಹೊಂಟಿವ್ರಿ ಇಲ್ಲಿ ಒಂದು ಒಳಗಿಂದ ಕಾಕ ಹಿಂಗೆ ಆತಂದ್ರೆ ಮನೆ ಒಳಗೆ ರೂಮ್ ಸಿಕ್ಕಿತ್ತು ನಮ್ಗೆ. ಅಲ್ಲಿನ ಸನಿ ಆತ್ರಿ ನಮ್ಮ ಹೊಳಿಗೆ. ಈಗ ಭೂಮಿ ಬಂದ ಪ್ರಸಕ್ಕಾಗಿ ಒಳ್ಳೆ ಹೋಗ್ತಿದ್ವಿ ನಾವು. ಈಗ ಇಲ್ಲಿಂದ 1 ಕಿಲೋಮೀಟರ್ ಮನೆ ಒಳಗೆ ಅದಾವ್ರಿ ಈಗ. ಅಲ್ಲಿ ಬೆಲಿಗಿಲಿ ಇಲ್ಲ ರೀ ಸಂಧಿಗಳ ಭಾಳ ಇಷ್ಟ ಸಣ್ಣ ಓಣಿ ಒಳಗೆ ಅರ್ಬಿ ಅಂಗಡಿ ಅದ. ಹಾಂ ಇಲ್ಲೇ ಪಟ ಭಾಳ ಅರಸ್ತಾರ. ಅಯೋಧ್ಯ ರೈಲ್ವೆ ಸ್ಟೇಷನ್ನಾಗ ಬಿಜಾಪುರದವ್ರು ಸಿಕ್ಕಿದ್ರು ನಮ್ಗೆ. ನಾವು ಅವ್ರ ಜೊತೆ ಜಾಯ್ನ್ ಆದ್ವಿ. ಒಂದು ಮಠದ ಸ್ವಾಮಿಗಳ ಅವ್ರ ಊರನವ್ರು ಬಂದಿದ್ರಿಲ್ಲ. ನಮ್ಗೆ ಅಲ್ಲೇ ಸಿಕ್ಕರೆ ಅವ್ರ ಜೊತೆ ನಾವು ಜಾಯ್ನ್ ಆಗಿ ಕಾಶಿ ವಿಶ್ವನಾಥ ದರ್ಶನ ಮಾಡಕ್ ಹೊಂಟಿವಿ. ಈಗ ಬನ್ನಿ ನೋಡೋಣ. 4, 5, 6, 7, 8, 9, 10, 11 ಆದ್ರೂ ಬರ್ರಿ. 11 ಮಂದಿ ಇಲ್ಲಿ ಕಳ್ಕೊಂಡ್ವಿ. ನಮ್ಗೆ ಹೋಗ್ತಿರ್ಲಿಲ್ಲ. ಈಗ ಅವ್ರು ಹೆಂಗೆ ಕರ್ಕೊಂಡ್ರ ಸುಮ್ಮನೆ ನಮ್ಗೆ ಬರೋಣ. ಇದು ಕಾಯಿ ದೇವ್ರಿಗೆ ಎಲ್ರಿಗೂ ನಮಸ್ಕಾರ. ಕಾಶಿ ವಿಡಿಯೋನ ಮಾಡ್ಕೊಂಡು ಹೋಗಿದ್ದೆ ದೇವ್ರ ಕಡೆಗೆ. ಅಲ್ಲಿ ಆಲ್ಮೋಸ್ಟ್ ಚೆನ್ನಾಗಿತ್ತು ವಿಡಿಯೋ. ಕಾಶಿ ಕಡೆಗೆ ದೇವಸ್ಥಾನ ತೋರಿಸೋದು. ಅವಾಗ ಪೊಲೀಸರ ಹಿಡಿದು ಫೋನ್ ಕಸ್ಕೊಂಡ್ಬಿಟ್ರೆ. ಫೋನ್ ಕಸ್ಕೊಂಡ್ಮೇಲೆ ವಿಡಿಯೋ ಡಿಲೀಟ್ ಮಾಡಿಸಿದ್ರೆ. ಡಿಲೀಟ್ ಆಯ್ತು. ಮತ್ತು ಫೋನು ಕೊಡಲಿಲ್ಲ. ಅರ್ಧ ತಾಸು ಕಾಡಿಸಿದ್ರು ಅವ್ರು. ಅದಾದಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಫೋನ್ ಕೊಟ್ಟರೆ. ಆಮೇಲೆ ಸುಮ್ಮನೆ ಮತ್ತೆ ಇಟ್ಕೊಂಡು ಸುಮ್ಮನೆ ಬಂದುಬಿಟ್ಟೆ. ವಿಡಿಯೋ ಮಾಡೋದು ಹೋಗ್ಬಿಡ್ತು ನಂಗೆ ಒಮ್ಮೆ. ಮತ್ತು ಗಂಗಾವಳಿಗೆ ಹೋದ್ವಿ ನಾವು. ಗಂಗಾವಳಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಚಾಲೂ ಮಾಡಿದೆ ನಾನು. ಮತ್ತೆ ಮೂಡ್ ಆಫ್ ಆಗಿದ್ದಕ್ಕೆ ಮತ್ತು ನಾನು ವಿಡಿಯೋನಾಗ ನಾನು ಮಾತಾಡೋ ತೋರಿಸ್ಲಿಲ್ಲ. ಅಷ್ಟೇ ಬೇಜಾರಾಗ್ಬಿಡುತ್ತೆ. ಮತ್ತು ನಕ್ಕೋತ ವಿಡಿಯೋ ಮಾಡ್ಕೊತ ಒಳ್ಳೆ ಹುಬ್ಳಿ ರಿಟರ್ನ್ ಆಗಿಬಿಟ್ಟೆ ನಾನು ಅಷ್ಟೇ. ಇದ್ರ ಸಂಬಂಧ ನನ್ನ ಫೋನ್ ಲಾಕ್ ಆಗಿತ್ತಲ್ಲೇ. ಇದು ಪಾಳೆ ಹೇಳಕ್ ಹೋದ್ರೆ ಒಂದು 5 ಕಿಲೋಮೀಟರ್ ಮೇಲೆ ಐತಿ ಕೂಡ ದರ್ಶನ ಮಾಡೋ ಸಂಬಂಧ. ಇಲ್ಲೇ ದರ್ಶನ ಇಷ್ಟೆಲ್ಲ ಮಾಡ್ಕೊಂಡು ಒಳ್ಳೆ ಹೋಗ್ಬೇಕ. ನಾ ಈ ರಿಟರ್ನ್ ವಿಡಿಯೋ ಮಾಡೀನಿ. ಆಕ್ಚುಲಿ ಫೋನ್ ಒಳಗೆ ಲಾಕ್ ಆಗಿತ್ತು ಪಾಳ. ಪೊಲೀಸರ ಸಂಬಂಧ ಮೊಬೈಲ್ ಇಲ್ಲಿ ಲಾಕ್ ಮಾಡಿದ್ ಇಟ್ಟಿದ್ದೆ ನಾನು. ವಿಡಿಯೋ ಮಾಡಕ್ ಆಗ್ಲಿಲ್ಲ. ಈಗ ರಿಟರ್ನ್ ಹೊಂಟಿದೀವಿ ನಾವು. ಈಗ ಗಂಗಾವಳಿ ಹೊಂಟಿದೀವಿ ನಾವು. ಅಲ್ಲಿ ಏನಂತ ಗೊತ್ತಿಲ್ಲ ಇನ್ನು. ನೋಡೋಣ ಬರ್ರಿ.
ಬಂದ್ವಿ ನಾವು ಗಂಗಾವಳಿಗೆ. ಈಗ ಇನ್ನು ಮುಂದೇನಂತ ನೋಡ್ಬೇಕು, ನಾವು ಇಲ್ಲೇ ಹಿಡಿಬೇಕು. ನಾನು ಬನ್ನಿ ತೋರಿಸ್ತೀನಿ. ಹಾಂ ಮಹಾರಾಜ ಅಲ್ಲಿ ಬದಗಣ ಕಾಲಿಟ್ರೆ ಕಾಲ ಹೊಡ್ಕೋದು. ಬಿಕಾಸ್ 76ರಿಂದ 77 ಘಾಟ್ ಅದಾವ ಅಂತಿಲ್ಲ. ಎಲ್ಲ ಸುತ್ತಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಭಾಳ ಹಿಡಿತಿಲ್ಲ. ಹಾಗಾಗಿ ಎಷ್ಟಾಗೈತೆ ಅಷ್ಟೇ ನೋಡ್ತೀನಿ, ಎಷ್ಟು ಬೇಕಷ್ಟು ತೋರಿಸ್ತೀನಿ. ಈಗ ನಾವು ಎಲ್ಲ ದಿನ ಅಂದ್ರೆ ನಮಗೂ ಗೊತ್ತಿಲ್ಲ, ಈಗ ಎಷ್ಟನೇ ಘಾಟ್ ಅಂತ ಗೊತ್ತಿಲ್ಲ. ಈಗ ನೋಡ್ಬೇಕು ನಾವು ಮುಂದೆ ಹೋಗಿ. ಫಸ್ಟ್ ಟೈಮ್ ದೇವ್ರ ಕಡೆ ಹೋದಾಗ ಇಂಥ ರಿಕಾರ್ಡ್ ಕೇಳೀನಿ. ಕಿವಿ ಕೊಟ್ಟು ಕೇಳ್ರಿ ನೀವು, ನೋಡ್ರಿ ಸ್ವಲ್ಪ ರಿಕಾರ್ಡ್. ನಂಗಂತೂ ಒಂಥರ ಫನ್ನಿ ಅನ್ನಿಸ್ತೆ, ನಿಮ್ಗೇನು ಅನ್ನಿಸ್ತೆ ಗೊತ್ತಿಲ್ಲ. ಬ್ಯಾಡ್ರಿಪ್ಪ ಇಲ್ಲೇ ಸಾಯಂಕಾಲ ಗಂಗಾ ಆರತಿ ಆಕೈತಿ. ಸಾಯಂಕಾಲ ವಿಡಿಯೋನು ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಇವಾಗ ನೋಡಕ್ಕೆ ಬಂದಿದ್ವಿ. ಇಲ್ಲಿ ನೋಡ್ರಿ ಹೆಂಗೆ ಕುಂತಾರ, ಏನೋ ಮಾಡಕ್ಕೆ ಹೊಂಟಾರ. ನಮಗೂ ಗೊತ್ತಾಗತ್ತಿಲ್ಲ. ನೋಡಿದ್ರೆ ನಮಗೂ ಒಂಥರ ಅನ್ಸಾತೈತಿ ವಿಚಿತ್ರ. ನಮ್ಮ ಕಣ್ಣು ಮುಂದೆ ಫಾರಿನವ್ರು ಬಂದುಬಿಟ್ರೆ ಸಗೀರನ್ ಸಿಗವಲ್ರು. ನಾವು ಮತ್ತೆ ಮುಂದೆ ಹೋಗ್ಬಿಟ್ವಿ. ಇದು ನೋಡ್ರಿ, ನೋಡಿದ್ರೆ ಸಿಕ್ಕಾಪಟ್ಟ ಘಾಟ್ ಅದಾವ. ನಾವು ಯಾವ ಘಾಟ್ ಒಳಗೆ ಹೋಗ್ಬೇಕಂತ ಗೊತ್ತಾಗತ್ತಿಲ್ಲ. ಆದರೆ ನೋಡೋಕೆ ಮಾತ್ರ ಇಂಟ್ರೆಸ್ಟಿಂಗ್ ಐತಿ. ಇಲ್ಲೇ ಘಾಟ್ ಕಡೆ ಬಂದ್ರೆ ಎಲ್ಲ ವಿಚಿತ್ರ ಆದ ಘಾಟ್. ನಮ್ಗದ್ರ ಹೆಸರು ಗೊತ್ತಿಲ್ಲ, ಅದು ನಾವು ಹಂಗೆ ಅಡ್ಡಾಡ್ಕೊಂಡು ಹೊಂಟೇವಿ. ತೋರಿಸ್ತೀನಿ. ಸಾಯಂಕಾಲ ಇಲ್ಲಿ ಆಕೈತಿ, ಅಲ್ಲಿ ಆಕೈತಿ. ಟೋಟಲ್ 2 ಕಡೆ ಹಾಕೋ ಗಂಗಾ ಆರತಿ. ನಾ ಇಲ್ಲಿ ಅನ್ಕೊಂಡಿದ್ದಿಲ್ಲ ಈ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ ಅಂತಂದೇಳಿ. ಯಾಕಂದರೆ ಈ ಕಡೆ ನಂದು ವಿಡಿಯೋ ಮಾಡ್ಬೇಕಂದ್ರೆ ಮೆಮ್ರಿನೂ ಫುಲ್ ಆಗಿಬಿಟ್ಟೈತಿ. ಅಂತಂದ್ರೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೀನಿ. ಇಲ್ಲೇ ನೋಡಿದ್ರೆ ಅಡ್ಡಾಡ್ಬೇಕು ಭಾಳ, ಸಿಕ್ಕಾಪಟ್ಟ ಅಂದರೆ ಘಾಟ್ಗಳದಾವೆ. ಈಗ ಒಂದೊಂದು 100 ಮೀಟ್ರಿಗೂ ಒಂದು ಘಾಟ್ ಅಂತಾರೆ ಇಲ್ಲಿ. ನಂಗಂತೂ ಗೊತ್ತಾಗಿಲ್ಲ ಒಂದು ಸ್ವಲ್ಪ. ಆದರೂ ನೋಡೋಂಗೆ ಎಂಜಾಯ್ ಮಾಡ್ಕೊಂಡು ಬಂದೆ ನಾನು ಇಲ್ಲಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದೆ. ಇಲ್ಲೇ ನೋಡ್ರಿ, ಇಲ್ಲೇ ಪಟಾಕ ಅಂದು ನಮ್ಮ ಕಣ್ಣಿಗೆ. ಹಿಂಗೆ ಇಲ್ಲೂ ಸ್ವಲ್ಪ ನೋಡ್ರಿ ಕಣ್ಣಿಗೆ ಸಹ ಮಾಡ್ಕೊಂಡೆ ಮುಂದೆ ಹೊಂಟೆ ನಾನು. ಮತ್ತು ಪಟ ಅಂದಮೇಲೆ ಮತ್ತು ನೀವು ಆ ಪಟ ಅನ್ಕೋಬೇಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಪಟ ಮೇಲೆ ಅದಾವೆ. ಬಂದಾಗಿಂದ ಕಾಶಿಗೆ ನಾನು ಭಾಳ ಲಕ್ಷ ಕೊಟ್ಟಿದ್ದೀನಿ ಗೊತ್ತೈತೆ. ಇವು ಪಟಾಗಳು ನೋಡ್ರಿ, ಇವು ಎಲ್ಲಿ ಆರ್ತಾವಲ್ಲಿ ಲಕ್ಷ ಉಂಟು ಬರೀ, ಬೇರೆ ಎಲ್ಲೆಲ್ಲಿ ಹೊಂಟಿಲ್ಲ. ನೋಡಿದ್ರೆ ಹಿಡಿಬೇಕಂತ ಅನ್ಸಾತೈತಿ. ನಮ್ಮ ಮಮ್ಮಿ ನೋಡಿದ್ರೆ ಅಲ್ಲೇ ಹೋಗ್ಬಿಟ್ಟು ಬರಕ್ಕೆ ಹೋಗ್ಬಣ್ಣಿ ಅಂತ.
ಒಬ್ಬ ಅಂದ್ರೆ ಒಂದು 6-7 ಕಿಲೋಮೀಟ್ರ್ ನಾವು ಇಲ್ಲೇ ಅಡ್ಡಾಡೋದಾಗ್ಬಿಟ್ಟೈತೆ ರೀ. ಅದ್ರ ಅಡ್ಡಾಡೋಕೆ ಬೇಜಾರಂದ್ರೂ ಆಗಿಲ್ಲ ರೀ. ಇಲ್ಲೇ ಫುಲ್ ಜನ ಇದ್ರ ಸಂಬಂಧ ಎಲ್ಲಿ ನೋಡ್ತೀವಿ ಸೇಮ್ ಹಂಗೆ ಬರೋದೈತೆ ರೀ ಗುಡಿಗಳು. ಇಲ್ಲಿ ಒಂದು ಗುಡಿ ಐತ್ರಿ. ಇಲ್ಲೆಲ್ಲ ನಾವಲ್ಲೆಲ್ಲ ಎಂಡ್ ತನಕ ಹೋಗಿ ಬಂದೀವಿ ರೀ. ನಾ ಏನು ಇವಾಗ ಹೇಳಿದ್ನಲ್ಲ, ಇದು ಗಂಗಾ ಆರತಿ ಆಗೋ ಸ್ಥಳ. ಬೆಳಗ್ಗೆ ನೋಡಿದ್ರೆ ತುಂಬ ಜನ ಕಾಣಂಗಿಲ್ಲ. ಇವಾಗ ನೋಡ್ರಿ ಹೆಂಗೆ ಬೋಟ್ ಒಳಗೆ ಬಂದು ಕುಂತಾರೆ. ನಾವು ಇಲ್ಲಿ ಸೈಡಿಗೆ ಬಂದು ವಿಡಿಯೋ ಮಾಡಾಕತ್ತಿದ್ವಿ. ಇದ್ರದ್ದು ಆಲ್ಮೋಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡೀನಿ. ಯೂಟ್ಯೂಬ್ ಚಾನಲಾಗ ಐತಿ ಪೂರ್ತಿ ಗಂಗಾ ಆರತಿ ಆಗೋದೈತಿ. ಅದೇ ಇದ್ರೊಳಗೆ ನಾನು ಸಣ್ಣ ವಿಡಿಯೋ ತೊಗೊಂಡಿನಿ. ಪೂರ್ತಿ ವಿಡಿಯೋ ಬೇಕಂದರೆ ಲಿಂಕ್ ಐತಿ, ಲಿಂಕ್ ಒಳಗೆ ನೋಡಿರಿ. ಲಿಂಕ್ ಬಯೋನಾಗ ಇರ್ತೈತಿ, ನೋಡಿರಿ. ಇಲ್ಲಿ ಒಂದು ಪೂಜೆ ಐತೆ, ಸಹ ಮಾಡ್ಕೊಂಡಿವಿ. ಇನ್ನು ಎಷ್ಟು ಸಿಗೋಣ್ರಿ ಹುಬ್ಳಿಗೆ ಬಂದೆ. ಇವ್ರಿಗೂ ಯಾವುದು ಏನಿಲ್ಲ. ಹೊಂಟಿವಿ ನೋಡ್ರಿ. ಇವ್ರು ನಮ್ಮ ಸ್ವಾಮ್ಯಾರ.